ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸ್ವಸ್ತಿ ಅಷ್ಟಮಹಾಸಿದ್ಧಿಗಳನ್ನು ದೃಷ್ಟಿಯಿಂ ನೋಡದೆ ಶ್ರೇಷ್ಠ ಮಹದೈಶ್ವರ್ಯವಂ ಬಯಸದೆ ಎಲ್ಲ ನೀತಿ ವಿವೇಕ ವೈರಾಗ್ಯಮಂ ಕಂಡು ತಲ್ಲೀನನಾಗಿ ಬಲ್ಲೆನೆಂಬ ಬಿರುದು ಬದಿಗಿಟ್ಟು ಶಬ್ದದ ಸೊಲ್ಲನಳಿದಿಹ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸದ್ಗುರು ಸಿದ್ಧಾರೂಢರನ್ನು ಭಕ್ತರು ಎಷ್ಟೊಂದು ಸುಂದರವಾಗಿ ವರ್ಣನೆಯನ್ನು ಮಾಡಿದರಂತ. ಎಂತಹ ಸಿದ್ಧಾರೂಢಪ್ಪ ಇದ್ದ ಅಂತ. ಅಷ್ಟಮಹಾಸಿದ್ಧಿಗಳನ್ನು ದೃಷ್ಟಿಯಿಂ ನೋಡದೆ ಅಂತ ಹೇಳಿದರು. ಅಷ್ಟಮಹಾಸಿದ್ಧಿಗಳು ಸಿದ್ಧಾರೂಢರ ಕಾಲಿಗೆ ಲೋಟಾಂಗನವನ್ನು ಹಾಕ್ತಿದ್ದು ಅಂತ ಹೇಳ್ತಾರೆ. ಬಾಗಲಕೋಟೆಯಿಂದ ರಾಮಾರೂಢಪ್ಪವರು ಒಂದು ಸಾರಿ ಮಧ್ಯಾಹ್ನ ಶಯನ ಮಂದಿರದ ಕಡೆ ಬಂದ್ರಂತ. ಅಲ್ಲಿ ಶಯನ ಮಂದಿರದ ಕಟ್ಟಿ ಮೇಲೆ ಕುಂತ ಸಿದ್ಧಾರೂಢಪ್ಪಗಳು ಒಬ್ಬರ ಮಾತಾಡತ್ತಿದ್ರಂತ. ಏನಂದ್ರೆ, ಈಗ ಬರಬೇಡ್ರಿಪ್ಪ, ಈಗ ಬರಬೇಡ್ರಿ, ನನಗೆ ಹಂಗೇನ್ರ ಅವಶ್ಯ ಬಿತ್ತಪ್ಪ ಅಂದ್ರೆ ನಿಮ್ಮನ್ನ ಹೇಳ್ತೀನಿ, ಆವಾಗ ಬರಂಕ್ರಿಪ್ಪ, ಈಗ ಮಾತ್ರ ಬರಬೇಡ್ರಿ, ಹೋಗ್ರಿ ಹೋಗ್ರಿ ಅಂತ ಒಬ್ಬರ ಮಾತಾಡತ್ತಿದ್ರಂತ ಸಿದ್ಧಾರೂಢರು. ರಾಮಾರೂಢಪ್ಪವರು ಯಾರ ಜೋಡಿ ಮಾತಾಡಿರ್ಬೇಕು ಸಿದ್ಧಾರೂಢರಪ್ಪವರು ಅಂಥೇಳಿ ಸಿದ್ಧಾರೂಢರ ಹಂತಕ್ಕೆ ಬಂದ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರ ಹಂತಕ್ಕೆ ಕುಂತ್ರಂತ. ಯಪ್ಪ, ಈಗಾಗಲೇ ಯಾರಿಗೂ ಬರಬೇಡ್ರಿ ಹೋಗ್ರಿ, ಬರಬೇಡ್ರಿ ಹೋಗ್ರಿ, ಹೇಳ್ತೀನಿ ಅಂತ ಅನ್ನತ್ತಿದ್ರಲ್ಲ, ಯಾರ ಜೋಡಿ ಮಾತಾಡತ್ತಿದ್ರಪ್ಪ ಅಂತ ಸಿದ್ಧಾರೂಢರನ್ನ ರಾಮಾರೂಢಪ್ಪವ್ರು ಕೇಳಿದ್ರಂತ. ಅವಾಗ ಸಿದ್ಧಾರೂಢರಂದರು, ಅದನ್ನೇನು ಮಾಡ್ತೀವಿ ಬಿಡಂದ್ರು. ಇಲ್ರಿಪ್ಪ, ನಾನು ಒಂದಿಟ್ಟು ಹೇಳಬೇಕು ಅಂತಂದರು. ಬಾಯಲ್ಲಿ ಹೆಂಗಾರ ನಿನಗೆ ತೋರಿಸ್ತಾನೆ ಅಂಥೇಳಿ ಅವ್ರ ತಲೆ ಮೇಲೆ ಕೈ ಇಟ್ರಂತ. ಅವ್ರಿಗೆ ಕಾಣಕತ್ತಂತ 8 ಸಿದ್ಧಿಗಳು, ಅಷ್ಟಮಹಾಸಿದ್ಧಿಗಳು ಒಂಟಗಾಲಿನ ಮೇಲೆ ಕೈ ಮುಕ್ಕೊಂಡ ನಿಂತಕಾರ ಸಿದ್ಧಾರೂಢರಿಗೆ ಹೇಳ್ತಿದ್ದು ಅಂತವು. ಏನಂದ್ರೆ, ನಮಗೂ ನಿನ್ನ ಸೇವಾ ಮಾಡಿ ಉದ್ಧಾರ ಆಗ್ಬೇಕು ಅನ್ಸಕತ್ತೈತಿ, ಅದಕ್ಕೆ ಸದ್ಗುರುನಾಥ ನನಗೆ ನಿನ್ನ ಸೇವಾ ಕೊಡಪ್ಪ ಅಂತ ಬೇಡ್ಕೊಳ್ಳಕತ್ತಿದ್ದು ಅಂತ ಪ್ರತ್ಯಕ್ಷ ನೋಡಿದರು ರಾಮಾರೂಢಪ್ಪವರು. ಕಣ್ಣು ಮುಚ್ಚಿ ಅಪ್ಪವ್ರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ, ಧನ್ಯನಾದ್ನೆಪ್ಪ, ನಿನ್ನಂತಹ ಸದ್ಗುರುನಾಥನನ್ನು ನಾ ಪಡೆದು ಅಂಥೇಳಿ ಉದ್ಗಾರವನ್ನು ತೆಗೆದಿದ್ರಂತ ರಾಮಾರೂಢಪ್ಪವರು. ಹೆಂಗಿದ್ರು ಸಿದ್ಧಾರೂಢರಂದ್ರೆ, ಅಷ್ಟಮಹಾಸಿದ್ಧಿಗಳೊಳಗೆ ಒಂದು ಸಿದ್ಧಿ ಕೈವಶ ಆದರೂ ಸಹಿತ ಜಗತ್ತನ್ನು ಮ್ಯಾಲೆ ಕೆಳಗೆ ಮಾಡಬಹುದಂತ ಅಂಥವು 8 ಸಿದ್ಧಿಗಳು ಸಿದ್ಧಾರೂಢಪ್ಪವ್ರ ಪಾದಕ್ಕೆ ಬಿದ್ದು ಹೊಳ್ಳಿಯಾಡ್ತಿದ್ದು. ಎಂಥವ್ರಿದ್ರಂತ, ಅಷ್ಟಮಹದೈಶ್ವರ್ಯವನ್ನು ಬಯಸಲಿಲ್ಲ. ಸಿದ್ಧಾರೂಢರ ಮನಸ್ಸು ಮಾಡಿದ್ರಂದ್ರೆ ಬೇಕಾದಾಕಿತ್ತು, ಕಣ್ಣೆತ್ತಿ ನೋಡಲಿಲ್ಲ. ನಾ ವೈರಾಗ್ಯವನ್ನು ತಾಳಿದೇನಿ, ನಾ ವಿವೇಕಿ ಅದೇನಿ, ನಾ ಜ್ಞಾನಿ ಅದೇನಿ, ನಾ ನಿಜವಾದ ಸಂತನಿದ್ದೇನಿ, ನಾ ಪರಮಾತ್ಮನ ಅದೇನಂತ ಹೇಳ್ತಾರೆ. ಎಂದೂ ಅಹಂಕಾರದಿಂದ ನಡ್ಕೊಳ್ಳಿಲ್ಲ ಸಿದ್ಧಾರೂಢರು. ಎಂಥ ದೊಡ್ಡವರಿದ್ರಂತ ಸಿದ್ಧಾರೂಢಪ್ಪಗಳು. ಅಂತಹ ಸದ್ಗುರುನಾಥನನ್ನು ಸ್ಮರಣೆ ಮಾಡಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇರಬೇಕು ಅಂತ. ಸಿದ್ಧಾರೂಢಪ್ಪಗಳು ಅನೇಕ ಲೀಲೆಗಳನ್ನು ಮಾಡಿದರು. ಎದಕ್ಕಾಗಿ ಮಾಡಿದರು? ತಮಗಾಗಿ ಮಾಡಲಿಲ್ಲ, ತಮ್ಮನ್ನು ನಂಬಿದಂತಹ ಭಕ್ತರ ಉದ್ಧಾರಕ್ಕಾಗಿ ಮಾಡಿದರು. ಸಿದ್ಧಾರೂಢಪ್ಪಗಳು ಸಮಾಧಿ ಮಂದಿರವನ್ನು ಇನ್ನೂ 20 ವರ್ಷ ಮೊದಲನ 1909 ಅಥವಾ 10ನೇ ಇಸ್ವಿ ಒಳಗನ ಸಮಾಧಿ ಮಂದಿರವನ್ನು ಕಟ್ಟಿಸಿ, ಆ ಸಮಾಧಿಯನ್ನು ಮೊದಲ ಕಟ್ಟಿಸಿ ಅದರೊಳಗೆ ಏನು ಮಾಡಿದ್ರಪ್ಪ ಅಂತಂದ್ರೆ, ಒಂದು ನೀರು ತುಂಬಿ ಮಗಿ ಇಟ್ಟಿದ್ರಂತ, ಮ್ಯಾಲ ಹಾಸಗಲ್ಲ ಹಾಕಿದ್ರಂತ. ಒಂದು ಮಾತು ಹೇಳಿದ್ರೆ ಸಿದ್ಧಾರೂಢಪ್ಪಗಳು, ಏನಂದ್ರೆ, ಈ ಮಗಿ ಒಳಗಿಂದ ನೀರು ಯಾವಾಗ ಖಾಲಿ ಆಗ್ತೈತಲ್ಲ ಆವಾಗ
ಈ ಶರೀರದ ಆಯುಷ್ಯ ತೀರ್ತೈತಿ ಅಂಥೇಳಿ ಸಿದ್ಧಾರೂಢರು ತಮ್ಮ ಶರೀರವನ್ನು ತೋರಿಸಿ ಭಕ್ತರಿಗೆ ಹೇಳಿದ್ರಂತ. 1929 ಇಸ್ವಿ ಒಳಗೆ ಸಿದ್ಧಾರೂಢಪ್ಪವರು ದೇಹ ತ್ಯಾಗ ಮಾಡಿದಾಗ ಅವರನ್ನು ಸಮಾಧಿ ಒಳಗೆ ಕೂಡಿಸ್ಬೇಕಂಥೇಳಿ ಸಮಾಧಿಯನ್ನು ತೆಗೆದು ನೋಡಿದಾಗ ಅಲ್ಲಿಟ್ಟಂಥ ಮಗಿ ಒಳಗೆ ಇನ್ನೂ 2 ಬಟ್ಟ ನೀರಿತ್ತಂತ. ಅಂದ್ರೆ ಇನ್ನೂ ಪೂರ್ಣ ಸಿದ್ಧಾರೂಢಪ್ಪಗಳ ಶರೀರದ ಆಯುಷ್ಯ ತೀರಿರಕ್ಕಿಲ್ಲ. ನಾವು ಎಷ್ಟು ದುಷ್ಟರದೇವು ಅಂತ ಹೇಳಿಕಾರ ಇಷ್ಟ ತಿಳ್ಕೊಂಡು ಬಿಡೋಣ್ರಿ. ಅಂಥ ಮಹಾತ್ಮನನ್ನು ಪೂರ್ಣ ಇರಾಕ ಸಹಿತ ಬಿಡಲಿಲ್ಲ ನಾವು, ಎಷ್ಟು ಪಾಪಿಗಳದೇವಂತ ಲೆಕ್ಕ ಮಾಡಿ ನೋಡಿದ್ರೆ ಜ್ಞಾನಿಗಳು ಹೇಳ್ತಾರೆ ಏನಂದ್ರೆ, ಆ ನೀರಿದ್ದಿದ್ದ ಪ್ರಮಾಣವನ್ನು ನೋಡಿದ್ರೆ ಸಿದ್ಧಾರೂಢಪ್ಪಗಳಿಗೆ 125 ವರ್ಷ ಆಯುಷ್ಯವಿತ್ತು ಶರೀರಕ್ಕೆ. ಸಿದ್ಧಾರೂಢ ಅಪ್ಪಗಳು 33 ವರ್ಷ ಮೊದಲ ದೇಹ ತ್ಯಾಗ ಮಾಡಿದ್ರು ಅಂತ ಗೊತ್ತಾಗತೈತಿ. ಬಸವರಬಪ್ಪ ಪಟ್ಟಣಶೆಟ್ಟಿ ಅಂತ ಹೇಳಿಕಾರ 105 ವರ್ಷ ಬದುಕಿ ಹೋದಂತಹ ಪುಣ್ಯಾತ್ಮರು MK ಹುಬ್ಬಳ್ಳಿಯವರು, ಬೆಳಗಾವಿ ಜಿಲ್ಲಾ MK ಹುಬ್ಬಳ್ಳಿ. ನಮ್ಮ ಅಜ್ಜಿಯವರು ಒಂದು ಮಾತು ಹೇಳಿದರು ಏನಂತಂದ್ರೆ, ಸಿದ್ಧಾರೂಢ ಅಪ್ಪಗಳು ದೇಹವನ್ನು ತ್ಯಜಿಸಿದ ನಂತರ ಆ ಶರೀರದ ಎಲ್ಲ ಕರ್ಮಗಳನ್ನು ತೀರಿಸಿ ಎಲ್ಲ ಅಪ್ಪಗಳದೆಲ್ಲ ಮೆರವಣಿಗೆದು ಎಲ್ಲ ಮಾಡಿ ಎಲ್ಲ ಮುಗಿದ ನಂತರ ಸಿದ್ಧಾರೂಢ ಅಪ್ಪಗಳನ್ನು ಸಮಾಧಿ ಒಳಗೆ ಕುಂಡ್ರಿಸ್ಬೇಕಂಥೇಳಿ ಬಂದಾಗ ಸಿದ್ಧಾರೂಢ ಅಪ್ಪಗಳದು 2 ಮೊಣಕಾಲ ಆ ಸಮಾಧಿಗೆ ಹತ್ತಾಕತ್ತು ಅಂತ. ಇನ್ನು ಭಾಳ ಒತ್ತಿದ್ರೆ ಸಿದ್ಧಾರೂಢ ಅಪ್ಪಗಳನ್ನ ಕಾಲು ಹಿಚಿಕೆ ಒಳಗೆ ಹಾಕಿರು ಅಂತ ಹೇಳಿಕಾರ ಅಪವಾದ ಬರ್ತೈತೆ ಅಂತ ತಿಳಿದು ಇನ್ನು ಏನು ಮಾಡ್ಬೇಕಂತೇಳಿ ಅಲ್ಲಿ ಇದ್ದಂತಹ ಹಿರಿಯರು ವಿಚಾರ ಮಾಡ್ಕೊತ ಇದ್ದಾಗ 1 ಸೆಕೆಂಡ್ ಸಿದ್ಧಾರೂಢರ ಕಡೆ ಲಕ್ಷ್ಯ ತಪ್ಪಿತ್ತಂತ. ಸಿದ್ಧಾರೂಢರು ತಾಮ ಕಾಲು ಮಡಿಚ್ಕೊಂಡಿದ್ರಂತ ತಿಳ್ಕೊಳ್ಬೇಕು. ನೋಡಿದಂಥವರು ನಮ್ಮ ಅಜ್ಜಿಯವರಿಗೆ ಕೇಳಿದೆ, ನೀವು ಪ್ರತ್ಯಕ್ಷವಾಗಿ ನೋಡಿದ್ರೇ? ಇಲ್ಲಪ್ಪ, ನಾವು ಹೊರಗಿದ್ದೆ. ಅದನ್ನು ಪ್ರತ್ಯಕ್ಷವಾಗಿ ನೋಡಿದಂಥವ್ರು ಒಬ್ಬರದಾರು, ನಿನಗೆ ಹೇಳ್ತೀನಿ, ಅವ್ರು ನಿನಗೆ ಭೇಟಿ ಆದ್ರೆ ಮಾತ್ರ ನಿನ್ನ ಪುಣ್ಯ ನೋಡಪ್ಪ ಅಂತ ಹೇಳಿದರು ಅವ್ರು. ಆತಂಥೇಳಿ 1997 ಇಸ್ವಿ ಒಳಗನು ನಾ MK ಹುಬ್ಬಳ್ಳಿಗೆ ಹಾದೆ. ಬಸವರಬಪ್ಪ ಪಟ್ಟಣಶೆಟ್ಟಿ ಅವ್ರನ್ನ ನೋಡಾಕ ಕಟ್ಟಿ ಮೇಲೆ ಕುಂತಿದ್ರು. 100 ವರ್ಷ ವಯಸ್ಸಾಗಿತ್ತು. ಅವ್ರನ್ನ ನೋಡಿದ ಕೂಡಲೇ ನನಗೆ ಆನಂದ ಅನಿಸ್ತು. ಏನಪ್ಪ ಅಂದ್ರೆ, ನನ್ನ ಮನಸ್ಸಿಗೆ ದೃಢ ಮಾಡ್ಕೊಳಕ್ಕೆ ಬಂದಿದ್ದೆ, ಅವ್ರು ಭೇಟಿ ಆಗ್ತಾರೋ ಇಲ್ಲೋ ಅಂತ ಹೇಳಿಕಾರ ನನಗೆ ಚಿಂತೆ ಹತ್ತಿತ್ತು. ಭೇಟಿ ಆದ್ರಲ್ಲಪ್ಪ ಅಂಥೇಳಿ ನಮಸ್ಕಾರ ಮಾಡಿದ್ನಿ. ಅಪ್ಪ, ನಾ ಇಂಥ ಊರಾಮ ಹಿಂಗೆ ಅಂಥೇಳಿ ಎಲ್ಲ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ. ಯಪ್ಪ, ಮತ್ತು ಸಿದ್ಧಾರೂಢ ಅಪ್ಪಗಳದು ದೇಹ ತ್ಯಾಗ ಮಾಡಿದಾಗ ಸಮಾಧಿ ಮಾಡುವಾಗ ಏನು ಘಟನೆ ನಡೀತು ಅಂತ ಕೇಳಿದೆ. ಅವರು ಕಣ್ಣಾಗ ನೀರು ಹೊಂಟಿತು. ಕಣ್ಣಾಗ ನೀರು ಹೊಂಟ ಹೇಳಿದ್ರೆ ಅವ್ರು ಏನಂತಂದ್ರೆ, ಎಂಥ ಪುಣ್ಯಾತ್ಮ ಇದ್ದಪ್ಪ ನಮ್ಮಪ್ಪ ಸಿದ್ಧಾರೂಢ. ಅವರು ಸಮಾಧಿ ಮಾಡೋ ಟೈಮ್ನೊಳಗೆ ಅವ್ರಿಗೆ 40 ವರ್ಷ ಇದ್ದು ಅಂತ್ರಿ. ಬಸವರಬಪ್ಪ ಪಟ್ಟಣಶೆಟ್ಟಿ ಅವ್ರಿಗೆ 40 ವರ್ಷ ಇದ್ದು ಅಂತವ್ರಿಗೆ. ಒಳಗೆ ಸಮಾಧಿ ಒಳಗೆ ಅಜ್ಜವ್ರನ್ನ ಕುಂಡ್ರಸಾಕೆ ಹೋದಾಗ ಆಚೆ ಕಡೆ 4 ಬಳ್ಳ, ಈಚೆ ಕಡೆ 4 ಬಳ್ಳ, ಮೊಣಕಾಲ ಅಟ್ಯಾಕತ್ತು. ಇನ್ನು ಹೆಂಗೆ ಮಾಡೋದಪ್ಪ ಅಂತ ವಿಚಾರ ಮಾಡ್ಕೊತ ನಿಂತಾಗ ಸಿದ್ಧಾರೂಢರು ತಾಮ ಕಾಲು ಮಡಿಚ್ಕೊಂಡಿದ್ರಪ್ಪ. ಒಳಗೆ ಸರಸಾಕೆ ನೋಡಿದ್ರೆ ಆಚೆ ಕಡೆ 4 ಬಳ್ಳ, ಈಚೆ ಕಡೆ 4 ಬಳ್ಳ, ಮತ್ತೆ ಜಾಗ ಉಳಿತು. ಆವಾಗ ನಾವು ತಿಳ್ಕೊಲಿಲ್ಲಪ್ಪ, ಇವತ್ತು ನಾ ಕಣ್ಣೀರು ಹಾಕತ್ತೀನಿ ಅಂತಂದ್ರು. ಅವತ್ತನ ನಮ್ಮ ಅಪ್ಪನ ಗಟ್ಟಿಗೆ ಹಿಡ್ಕೊಂಡಿದ್ರೆ ಏನಾಕಿತ್ತು ಯಾರಿಗೆ ಗೊತ್ತ. ನಾವು ಹುಚ್ಚರಪ್ಪ, ಹುಚ್ಚರು, ಅಜ್ಞಾನಕ್ಕೆ ವಶರಾದೇವಪ್ಪ ನಾವು ಅಂತ ಸಿದ್ಧಾರೂಢ ಅಪ್ಪಗಳ ಬಗ್ಗೆ ಆನಂದ ಬಾಷ್ಪಗಳನ್ನು ಸುರಿಸಿದರು ಬಸವರಬಪ್ಪ ಪಟ್ಟಣಶೆಟ್ಟಿಯವರು.
ತಿರುಕನಂತೆ ಕಂಡರು ಆತ ಮಹಾರಾಜಯೋಗಿ ಇದ್ದ. ಹರುಷದಿಂದಲೇ ಸರ್ವರನ್ನೂ ಸಮದೃಷ್ಟಿಲಿ ನೋಡಿದ್ದ. ಶರಣೆಂದು ಶಿಷ್ಯರು ಬಂದರೆ ಬೇಡಿದ್ದ ಕೊಡುತ್ತಿದ್ದ. ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಅಂತ ಭಾಳ ಮಂದಿ ನನಗೆ ಕೇಳ್ತಾರೆ. ಏನಂದ್ರೆ ಸಿದ್ಧಾರೂಢ ಅಪ್ಪುಗಳು ಇದ್ದಾಗಿಂದ ಹೇಳಾಕತ್ತರಿ ಎಲ್ಲ, ಅವ್ರು ಇಲ್ಲದಾಗ ಏನಾದರೂ ಲೀಲೆಗಳಾಗಿದ್ದಾವೇನ ಅಂಥೇಳಿ. ಅದಕ್ಕಿದನ್ನು ಹೇಳಬೇಕಾತು. ಸ್ವತಃ ತಾವು ದೇಹ ತ್ಯಜಿಸಿ 3 ದಿನ ಆಗ್ಯದ, ಆವಾಗ ಕಾಲು ಮಡಿಸ್ಕೊಂಡು ಕುಂತಾರಂದ್ರೆ ಅವ್ರು ನಮ್ಮನ್ನು ಬಿಟ್ಟು ಹೋಗಿದಾರು ಅಂಥೇಳಿ ಕರೆ ಹೆಂಗೆ ಅನ್ನೋದು. ನಮ್ಮನ್ನು ಬಿಟ್ಟು ಹೋಗಿಲ್ಲ ಅವರು. ಸಿದ್ಧಾರೂಢಪ್ಪಗಳು ಆ ಸಮಾಧಿ ಒಳಗೆ ಅದಾರ. ನನಗಂತೂ ಎಷ್ಟೋ ದುಃಖ ಆಗಿರ್ತೈತಿ ಸಂಸಾರದೊಳಗೆ, ಏನೋ ತೊಂದರೆ ಆಗಿರ್ತೈತಿ. ಆವಾಗ ನಮ್ಮ ಅಪ್ಪನ ಮುಂದೆ ಹೋಗಿ ಹತ್ತು ಬಿಡ್ಬೇಕು ನಾ ಅಂಥೇಳಿಕಾರ ಸಮಾಧಿ ಹಂತಕ್ಕೆ ಹೋಗಿ ಒಂದು ಸ್ವಲ್ಪ ದೂರ ನಿಂತು ಅವ್ರ ಮುಖ ನೋಡಿ ಸಮಾಧಿಗೆ ದರ್ಶನ ಮಾಡ್ಕೊಂಡು ಬಿಟ್ರೆ ದುಃಖನ ಬರೋದಿಲ್ಲ. ಎಂತಹ ಪತೀತ ಪಾವನವಾದಂಥ ಸಿದ್ಧಾರೂಢಪ್ಪ ಅಂತ ಒಂದು ಸಾರಿ ಮಾತಾಡ್ತಾ ಮಹಾಜ್ಞಾನಿಗಳ ಜೊತೆ ಮಾತಾಡುವಾಗ ಸಿದ್ಧಾರೂಢಪ್ಪಗಳು ಒಂದು ಮಾತು ಹೇಳಿದ್ರಂತ. ಏನಂತಂದ್ರೆ, ನಿಜವಾದ ಬ್ರಹ್ಮಜ್ಞಾನಿ ಜೀವ ಹೆಂಗೆ ಹೊಕ್ಕೈತಿ ಅಂಥೇಳಿ ಮಾತಾಡ್ಕೊತ ಇದ್ದಾಗ ಸಿದ್ಧಾರೂಢಪ್ಪಗಳು ಒಂದು ಮಾತಂದ್ರಂತ. ಏನಂದ್ರೆ, ಸಾಮಾನ್ಯ ಮನುಷ್ಯರದು ನವದ್ವಾರಗಳಲ್ಲಿ ಯಾವುದಾದ್ರೂ ಒಂದು ದ್ವಾರದಿಂದ ಈ ಒಂದು ಜೀವ ಹೊರಗೆ ಹೋಗ್ತೈತಿ. ನಿಜವಾದ ಬ್ರಹ್ಮಜ್ಞಾನಿ ಇದ್ದಪ್ಪ ಅಂದ್ರೆ ಮಾತ್ರ ಅವನ ಶಿಖಾಚಕ್ರವನ್ನು ಸೀಳಿ ಹೊಕ್ಕೈತಿ ಅಂತ ಸಿದ್ಧಾರೂಢಪ್ಪಗಳು ಅಂದಿದ್ರಂತ. ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ನಮ್ಮ ಮನೆಗೆ ಒಂದು ಸಾರಿ ಬಂದಾಗ ನನಗೆ ಈ ಮಾತು ಹೇಳಿದರೆ ಏನಂತಂದ್ರೆ, ಸಿದ್ಧಾರೂಢ ಅಪ್ಪುಗಳ ದೇಹ ತ್ಯಜಿಸಿದ ನಂತರ ಅವರನ್ನು ಸ್ನಾನ ಮಾಡಿಸಿ ಅವರನ್ನು ಕೈಲಾಸ ಮಂಟಪದೊಳಗೆ ವಿಶೇಷವಾಗಿ ಅಲಂಕಾರ ಮಾಡಿ ಬಂಗಾರದ ಕಿರೀಟವನ್ನು ಹಾಕಿ ಮಹಾಮಂಗಳಾರತಿಯನ್ನು ಮಾಡಿದ್ರಂತ. ಮಾಡಿಬಿಡ್ದ ಕೈಲಾಸ ಮಂಟಪದ ಮ್ಯಾಲೆ ಸಿದ್ಧಾರೂಢರನ್ನು ಕುಂಡ್ರಿಸಿದಲ್ಲಿ ಏನೋ ಒಂದಿಷ್ಟು ಗುಡುಗು ಸಪ್ಪಳದಂಗೆ ಆತಂತ. ಏನು ಸಪ್ಪಳಾತು ಅಂಥೇಳಿಕಾರ ಅಲ್ಲಿದ್ದಂಥ ಸೇವಕರು ಹೋಗಿ ನೋಡೋ ಮಟ್ಟ ಅಂದ್ರೆ ಸಿದ್ಧಾರೂಢ ಅಪ್ಪುಗಳ ಕಿರೀಟದ ಹಂತಕ್ಕೆ ಒಂದು ಹನಿ ರಕ್ತ ಬಂದಿತ್ತಂತ. ಇದು ಏನಂತ ಹೇಳಿಕಾರ ಕಿರೀಟವನ್ನು ತೆಗೆದು ನೋಡೋ ಮಟ್ಟ ಅಂದ್ರೆ ಸಿದ್ಧಾರೂಢರ ನೆತ್ತಿ ಮೇಲೆ ಒಂದು ಸಣ್ಣದು ಹೋಲು ಬಿದ್ದಿತ್ತಂತ. ಅದರ ಅರ್ಥ ಶಿಖಾಚಕ್ರವನ್ನು ದಾಟಿನ ಜೀವವನ್ನು ತ್ಯಜಿಸಿದ್ರು ಸಿದ್ಧಾರೂಢಪ್ಪಗಳು. ಹೇಳಿದಂಗೆ ನಡ್ಕೊಂಡಂಥ ಪುಣ್ಯಾತ್ಮರು ಸಿದ್ಧಾರೂಢಪ್ಪಗಳು. ಸಿದ್ಧಾರೂಢಪ್ಪಗಳು ಇನ್ನೂ ಒಂದು ಮಾತು ಹೇಳಿದ್ರಂತ. ಏನಂತಂದ್ರೆ, ನಮ್ಮ ಅಜ್ಜಿಯವರು ಹೇಳ್ತಿದ್ರು, ಗೋವಿಂದ ಮಹಾಸ್ವಾಮಿಗಳು ಗೋವಿಂದ ಸ್ವಾಮಿಗಳು ಸಿದ್ಧಾರೂಢರ ಪರಮ ಶಿಷ್ಯರು. ಅವರ ಸೇವಾ ಮಾಡ್ಕೊತನ ತಮ್ಮ ಜೀವನವನ್ನು ಕಳೆದಂಥ ಪುಣ್ಯಾತ್ಮರು ಗೋವಿಂದ ಸ್ವಾಮಿಗಳು. ಸಿದ್ಧಾರೂಢಪ್ಪಗಳು ಗೋವಿಂದ ಸ್ವಾಮಿಗಳಿಗೆ ಒಂದು ಮಾತು ಹೇಳಿದ್ರಂತ. ಏನಂತಂದ್ರೆ, ನನ್ನ ದೇಹ ತ್ಯಜಿಸಿದ ನಂತರ ನನ್ನ ಸಮಾಧಿ ಆದ ಮೇಲೆ ಬಡಿಗೇರ ಕಾಳಪ್ಪ ತಯಾರು ಮಾಡಿರುವಂತಹ ಆ ಮೂರ್ತಿಯನ್ನು ನನ್ನ ಸಮಾಧಿ ಮೇಲೆ ಸ್ಥಾಪನೆ ಮಾಡಿರಿ. ನನ್ನ ಸಮಾಧಿ ಮೇಲೆ ಆ ಮೂರ್ತಿಯನ್ನು ಸ್ಥಾಪನೆ ಮಾಡಿ 5 ಕ್ಷಣದೊಳಗೆ ಆ ಮೂರ್ತಿಗೆ ಏನಾದರೂ ಒಂದು ಸ್ವಲ್ಪ ಬೆವರು ಬಿಟ್ಟಿತ್ತಪ್ಪ ಅಂದ್ರೆ ಸಿದ್ಧಾರೂಢ ಇಲ್ಲೇ ಅದಾನ ಅಂಥೇಳಿ ತಿಳ್ಕೊಳ್ರಿ. ಮೂರ್ತಿ ಹೆಂಗಿತ್ತು ಹಂಗೆ ಉಳಿತಪ್ಪ ಅಂತಂದ್ರೆ ಸಿದ್ಧಾರೂಢ ಇವತ್ತು ಹುಬ್ಬಳ್ಳಿ ಬಿಟ್ಟು ಹೋದ ಅಂಥೇಳಿ ತಿಳ್ಕೊಂಡು ಮಠದ ಕೀಲಿ ಹಾಕ್ಕೊಂಡು ನಿಮ್ಮ ಮನೆಗೆ ಹೋಗ್ರಿಪ್ಪ ಅಂತ ಹೇಳಿದ್ರಂತ. ಅದೇ ಸ್ಮರಣೆಯನ್ನು ಮಾಡ್ಕೊತ ಗೋವಿಂದ ಮಹಾಸ್ವಾಮಿಗಳು ಸಿದ್ಧಾರೂಢ ಅಪ್ಪುಗೋಳದ ಸಮಾಧಿ ಮಂದಿರ ಮೇಲೆ ಮೂರ್ತಿಯನ್ನು ಇಟ್ಟು ಮಹಾಪೂಜೆಯನ್ನು ಮಾಡಿ 1 ಕ್ಷಣದೊಳಗೆ ಬೆವರು ಹೆಂಗೆ ಬಿಟ್ಟಿತ್ತಂದ್ರೆ ಟರ್ಕಿ ಟಾವೆಲ್ ಅಂತಾರಲ್ಲ, ಟರ್ಕಿ ಟಾವೆಲ್ ಒರೆಸಿದ್ರೆ ಹಿಂಡ್ತಿದ್ರಂತ. ಅದನ್ನು 2-3 ಸರಿ ಹಿಂಡ್ರಂತ, ಅಷ್ಟು ನೀರು ಬಸ್ಯಾಕತ್ತಂತ. ಈಗಿರುವಂಥ ಸಮಾಧಿ ಮ್ಯಾಲಿನ ಮೂರ್ತಿ ಒಳಗೆ ಅಂದಮೇಲೆ ಸಿದ್ಧಾರೂಢಪ್ಪ ಇಲ್ಲಂತ ಹೆಂಗೆ ಅನ್ನೋದು. ಅದನ್ನು ನೋಡಿ ಆನಂದದಿಂದ ಗೋವಿಂದ ಸ್ವಾಮಿಗಳು ಒಂದು ಕಲ್ಪನೆಯನ್ನು ಮಾಡಿದರು, ಒಂದು ವಿಚಾರವನ್ನು ಮಾಡಿದರೆ. ಏನಂದ್ರೆ, ನಮ್ಮಪ್ಪ ಇವತ್ತಿನ ಮಟನೂ ಹುಬ್ಬಳ್ಳಿ ಒಳಗೆ ಶಾಶ್ವತವಾಗ್ಯದಾನ.
ಇವ ಇಲ್ಲದ ಕಾಲಂತ ಇರೋದನ ಇಲ್ಲ ಅಂಥೇಳಿ ತಿಳ್ಕೊಂಡು ಅವತ್ತಿನಿಂದನ ಒಬ್ಬ ಸನ್ಯಾಸಿಯ ಕೊಳ್ಳಲ್ಲಿ ತಾಮ ವೀಣೆಯನ್ನು ತಂಬೂರಿಯನ್ನು ಹಾಕ್ಕೊಂಡು ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರವನ್ನು ಸಿದ್ಧಾರೂಢರ ಸಮಾಧಿ ಮಂದಿರದಲ್ಲಿ ಉಚ್ಚಾರ ಮಾಡೋದನ್ನು ಆರಂಭ ಮಾಡಿ ಇವತ್ತಿಗೆ 94 ವರ್ಷ ಕಳೆದು ಹೋದು. ಹಗಲಿಲ್ಲ ರಾತ್ರಿಲ್ಲ, ಹಬ್ಬಿಲ್ಲ ಹುಣ್ಣಿಮಿಲ್ಲ, ಶುಭ ಇಲ್ಲ ಅಶುಭವಿಲ್ಲ. ಅಹೋರಾತ್ರಿ ಸದ್ಗುರುನಾಥನ ಮುಂದೆ 94 ವರ್ಷದಿಂದ ಓಂ ನಮಃ ಶಿವಾಯ ಮಹಾಮಂತ್ರ ಜಪಿಸಲ್ಪಡಾಕತ್ತೈತಿ. ಆ ವೀಣೆಯನ್ನು ಇನ್ನೂ ಮಠ ಕೆಳಗಿಟ್ಟಿಲ್ಲ, ಗೂಟಕ್ಕೆ ಹಾಕಿಲ್ಲ ಅಂದಮೇಲೆ ಸಿದ್ಧಾರೂಢಪ್ಪಗಳು ಇಲ್ಲಂತ ಹೆಂಗೆ ಅನ್ನೋದು? ಒಂದು ಮನುಷ್ಯನಾಗ ಗಟ್ಟಿ ಮಾಡ್ಕೊಳ್ಳೋನು ಸಿದ್ಧಾರೂಢನ ಭಕ್ತರು ನಾವೆಲ್ಲರೂ ಸಹಿತ. ಎಲ್ಲಿ ಮಠ ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರ ಜಗತ್ತಿನೊಳಗೆ ಐತಿ, ಅಲ್ಲಿ ಮಠ ಸಿದ್ಧಾರೂಢ ಪದಾನ ಅಂಥೇಳಿ ತಿಳ್ಕೊಂಡು ಧೈರ್ಯ